ಸಫೂರ್ ಅವರೇ, ತಾವು ಎಷ್ಟು ವರ್ಷದಿಂದ ಈ ಒಂದು ಕೋಗಿಲು ಲೇಔಟ್ ಅಲ್ಲಿ ವಾಸವಾಗಿದ್ದೀರಾ? ನಾವು 28 ವರ್ಷದಿಂದ ಇದ್ದೀವಿ ಸರ್. ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬಂದಿದ್ದು. ನಮ್ಮದು ಆಂಧ್ರನೇ, ನಮ್ಮ ಅಪ್ಪ ಅಮ್ಮದು ಆಂಧ್ರನೇ, ಇಲ್ಲ ಅಂತ ಇದಲ್ಲ. ನಾವು ಚಿಕ್ಕ ವಯಸ್ಸಿನಿಂದ ಇಲ್ಲೇ ಇದ್ದೀವಿ. ನನ್ನ ಮದುವೆ ಇಲ್ಲೇ ಆಗಿದ್ದು, ಮಕ್ಕಳು ಇಲ್ಲೇ ಆಗೋದು. ಗೋರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದೆ, ಪ್ರೇಮ ಸ್ಕೂಲ್ಗೆ ಹೋಗ್ತಾ ಇದೆ ನನ್ನ ಮಕ್ಕಳು ಎಲ್ಲರೂ. ದೊಡ್ಡವರು ಆಗಿದ್ದ, ನನ್ನ ಮಗನೂ ದೊಡ್ಡವನು ಆಗಿದ್ದಾನೆ. ಇಲ್ಲೇ ವಾಸ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಸರ್ ನಾವು. ಈಗ ಮನೆಯಲ್ಲಿ ಒಟ್ಟು ಎಷ್ಟು ಜನ ವಾಸವಾಗಿದ್ದೀರಾ ನೀವು? ಯಾರ್ಯಾರು ವಾಸವಾಗಿದ್ದೀರಾ ಸರ್? ಅದು ಲೆಕ್ಕ ನಮಗೆ ಬರಲ್ಲ. ಈ ಏರಿಯಾ ಎಲ್ಲ ಫಕೀರ್ ಲೇಔಟ್. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಇದ್ದಾರೆ? ಮಕ್ಕಳು, ಗಂಡ, ಅಪ್ಪ, ಅಮ್ಮ, ಅತ್ತೆ, ಮಾವ, ಎಷ್ಟು ಜನ ಇದ್ದೀರಾ ಅಂತ? ನನ್ನ ಮಕ್ಕಳು, ನಮ್ಮಮ್ಮ, ಅಪ್ಪ ತೀರೋಯ್ತು. ನಮ್ಮಮ್ಮ, ನಮ್ಮ ಮಕ್ಕಳು, ನಮ್ಮ ಗಂಡ ಇದೆ. ಅಂದ್ರೆ ಈಗ ವಸತಿ ಇಲಾಖೆಯವರು ಬಂದಿದ್ರಲ್ಲ, ನಿಮ್ಮ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಕೇಳಿದ್ರು, ನೀವೇನೇನ್ ಡಾಕ್ಯುಮೆಂಟ್ಸ್ ಕೊಟ್ರಿ? ಆಧಾರ್ ಕಾರ್ಡ್, ಪಾನ್ ಕಾರ್ಡು, ವೋಟ್ ಕಾರ್ಡ್, ID ಕಾರ್ಡ್ ಎಲ್ಲ ತೋರಿಸಿ, ಬ್ಯಾಂಕ್ ಬುಕ್ಕು, ಮಕ್ಕಳದು ಸರ್ಟಿಫಿಕೇಟ್, ಸ್ಕೂಲ್ದು ಎಲ್ಲ ತೋರಿಸಿದ್ವಿ ಸರ್. ಈಗ ನಿಮ್ಮ ಹತ್ರ ಇರುವ ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ಕೋಗಿಲಿ ಲೇಔಟ್ ಅಂತಾನೆ ಇದೆಯಾ? ಎಲ್ಲಾದ್ರಲ್ಲೂ ಕೂಡ ಅಡ್ರೆಸ್? ಹೌದು, ಕೋಗಿಲಿ ಲೇಔಟೇ ಇದೆ. ಎಲ್ಲ ಅಡ್ರೆಸ್ನು ಫುರ್ಪಿ ಎಲ್ಲದು ಕೋಗಿಲಿ ಲೇಔಟೇ. ಈಗ ನಿಮಗೆ ಸೈಟ್ ನಂಬರ್ ಅಂತ ಒಂದು ಕೊಟ್ರಲ್ಲ, ಲಿಸ್ಟ್ ನಂಬರ್ ಅಂದ್ರೆ ಮನೆ ನಂಬರ್ ಕೊಟ್ರಲ್ಲ, ಎಷ್ಟು ನಂಬರ್ ಕೊಟ್ಟಿದ್ದಾರೆ ನಿಮ್ಗೀಗ? ಅದು ಗೊತ್ತಿಲ್ಲ ಸರ್. ಅಲ್ಲಮ್ಮ, ಈಗ ವಸತಿ ಇಲಾಖೆಯವ್ರು ಬಂದಿದ್ರಲ್ಲ, ನಿಮಗೊಂದು ನಂಬರ್ ಕೊಟ್ರಲ್ಲ, ನಂಬರ್ ಏನಂತ ಕೊಟ್ಟಿದ್ದಾರೆ? ಮೇಡಮ್, ಈಗ ಎಷ್ಟು ದಿನ ಆಯ್ತು ಮನೆ ಡೆಮಾಲಿಷನ್ ಮಾಡಿ? ಏನ್ ಮಾಡ್ತಿದ್ದೀರಾ ಈಗ? 15 ದಿನ ಆಯ್ತು ಸರ್ ಡೆಮಾಲಿಷನ್ ಮಾಡಿ. ಈಗ ಸರ್ಕಾರ 1ನೇ ತಾರೀಕೆ ಮನೆ ಕೊಡ್ತೀವಿ, 2ನೇ ತಾರೀಕೆ ಮನೆ ಕೊಡ್ತೀವಿ ಅಂದ್ರು, ಇನ್ನು ಕೂಡ ಕೊಟ್ಟಿಲ್ಲ. ಏನ್ ಹೇಳ್ತೀರಾ ಮೇಡಮ್? ಮಾತಾಡಿ. ಈಗ ಸರ್ಕಾರ 1ನೇ ತಾರೀಕೆ 2ನೇ ತಾರೀಕು ಮನೆ ಕೊಡ್ತೀವಿ ಅಂದ್ರು, ಇನ್ನು ಕೂಡ ಕೊಟ್ಟಿಲ್ಲ. ಏನ್ ಹೇಳ್ತೀರಾ? ಸರ್ಕಾರಕ್ಕೂ ಹೇಳಿದಾರೆ ಸರ್, 1ನೇ ತಾರೀಕು ಬೀಗ ಕೊಡ್ತೀವಿ, ನಿಮ್ ಮನೆಗೆ ನೀವು ಹೋಗ್ರಿ ಅಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ. BJP ಅವರು ಇವರು ಅಲ್ಲ, ಪಾಕಿಸ್ತಾನ ಅವರು, BP ಅವರು, ಮಹಾರಾಷ್ಟ್ರ ಅವರು ಅಂತ ಹೇಳ್ತಾ ಇರ ಸರ್. ಅವರು ನಮ್ಮ ಮುಖ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ ಏನು. ಇವರು ಮಹಾರಾಷ್ಟ್ರ ಅವರಲ್ಲ, ಇದು BP ಅಲ್ಲ, CP ಅಲ್ಲ, ಇದು ಕರ್ನಾಟಕ ಅವರೇ. ಇವರು ಪಾಪ ಆಂಧ್ರ ಪ್ರದೇಶದಲ್ಲಿ ಎಷ್ಟೋ ವರ್ಷದಿಂದ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಇದು ಕ್ವಾರಿ ಅಂತಾನೆ ಗೊತ್ತು. ಇವಾಗ ಅವರು ತೋರ್ಸಾ ಇದೆಲ್ಲ, ಇದು ಕ್ವಾರಿ, ಈ ಕಡೆ ಬಂಡ ಇತ್ತು, ಕ್ವಾರಿ ಅಂತ ಇತ್ತು ಅಂತ ಹೇಳ್ತಾ ಇದ್ದಲ್ಲ. ಇಲ್ಲಿ ಕ್ವಾರಿ ಇತ್ತು, ನಾವು ಅವಾಗನಿಂದ ಇದೀವಿ. ಇಲ್ಲಿ ಕ್ವಾರಿ ಇತ್ತು, ಮಕ್ಕಳಿಗೆ ಜ್ವರ ಬಂದುತ್ತೆ, ಇದು ಕಸ ಹಾಕಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ನಾವು ಇಲ್ಲೇ ಇದ್ದೀವಿ. ನಮ್ಗೆ ಏನು ಆಗಿಲ್ಲ, ನಮ್ಮ ಮಕ್ಕಳಿಗೂ ಏನೇ ಆಗಿಲ್ಲ, ನಮಗೆ ಏನಾಗಿಲ್ಲ. ಎಷ್ಟೋ ಜನ ತೀರೋಯ್ತು, ಮಶಾನಲ್ಲಿ ಹಾಕಿದ್ದೀವಿ ನಾವು. ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಮಾಮ, ಚಿಕ್ಕಪ್ಪ, ಆ ಥರದ್ದು ಎಲ್ಲರಿಗೂ ಎಷ್ಟೋ ವರ್ಷದಿಂದ ತೀರೋಗ್ತಾನೆ ಇದ್ದಾರೆ. ಇಲ್ಲಿ ಮಶಾನೂ ಮಾಡಿದ್ದೆ ನಮ್ಮದು. ಫಿಲ್ಟರ್ ನೀರನ್ನೂ ಹಾಕಿದ್ದು ನಾವೇ. ಇಲ್ಲಿ ಫಿಲ್ಟರ್ ನೀರು ಇದ್ದಿಲ್ಲ, ನಾವು ಬರೋಗು ಫಿಲ್ಟರ್ ನೀರು ಬಂದ. ಎಲೆಕ್ಷನ್ ಬರ್ತಾರೆ, ಫಿಲ್ಟರ್ ನೀರು. ಸ್ಕೂಲು, ಗೋರ್ಮೆಂಟ್ ಸ್ಕೂಲು, ಪ್ರೇಮ ಸ್ಕೂಲು, ನಮಗೆ ಮಶಾನ, ದರ್ಗಾ ಎಲ್ಲ, ಇದು ಮಾಬುಸ್ಮಾನಿ ದರ್ಗಾ ಎಲ್ಲ ನಮಗೋಸ್ಕರನೇ ಮಾಡಿದ್ದು ಸರ್. ಸಡನ್గా ಇದು ಕ್ವಾರೆ ಇದು ಮಣ್ಣು ಹಾಕಿ ಮನೆ ಕಟ್ಟಿದ್ದ, ಅದು ತಪ್ಪಾಯಿತು. ಅದು ಹಂಗೆ ಇದ್ರೂ ನಮ್ಮ ಮನೆಗಳು ಇರುತ್ತೆ ಏನೋ ಸರ್, ಗೊತ್ತಿಲ್ಲ. ಇದು ಕ್ವಾರಿ ಹಾಕಿ ಮಣ್ಣು ಹಾಕಿ, ಕ್ವಾರಿಗೆ ಮಣ್ಣು ಹಾಕಿ ಅವ್ರ ಮನೆ ಕಟ್ಕೊಂಡಿದ್ದಲ್ಲ, ಅವಾಗಿನಿಂದಾನೇ ಇದು ಡೆಮಾಲಿಷನ್ ಆಗಿದ್ದು. ಇದಕ್ಕೆ ಮುಂಚೆ ಇಲ್ಲೇ ಇದ್ದೀವಿ. ಯಾರು ಬರ್ತಾ ಇದ್ರೆ, ಹೋಗ್ತಾ ಇದ್ರೆ, ನೋಡ್ತಾ ಇದ್ರೆ ಯಾರೂ ನಮಗೆ ಹೇಳಿಲ್ಲ. ಅಮ್ಮ, ಇದು ಪಾನ್ ಕಾರ್ಡ್, ID ಕಾರ್ಡ್ ಎಲ್ಲ ನಾವು ಮಾಡಿದ್ದಲ್ಲ ಸರ್. ಅವಾಗ ಅವರು ಪಾನ್ ಕಾರ್ಡ್ ಯಾಕಮ್ಮ ನೀನು ಮಾಡ್ತಾ ಇದ್ದೀಯಾ, ನೀನು ಈ ಊರಲ್ಲ, ನೀವು ಹೋಗ್ರಿ ಊರಿಗೆ ಅಂತ ಅವ್ರು ಹೇಳಿಲ್ಲ. ವೋಟ್ ಕಾರ್ಡ್ ಮಾಡಿಸುವಾಗ, ಅಮ್ಮ ಇದು ಯಾಕೆ ನೀನು ವೋಟ್ ಕಾರ್ಡ್ ಮಾಡ್ತಾ ಇದ್ದೀಯಾ, ನಿಮ್ದು ಆಂಧ್ರ, ನಿಮ್ಮ ಅಪ್ಪ ಅಮ್ಮದು ಯಾವ ಊರು, ನಿಮ್ದು ಆಂಧ್ರ ಅಲ್ಲ, ಆಂಧ್ರಕ್ಕೆ ಹೋಗುವಂತ ನಮಗೆ ಯಾರು ಹೇಳಿಲ್ಲ. ID ಕಾರ್ಡ್ ಮಾಡಿಸೂ ಹೇಳಿಲ್ಲ, ಬ್ಯಾಂಕ್ ಬುಕ್ ಮಾಡಿಸೂ ಯಾರು ಹೇಳಿಲ್ಲ. ಈ ಸ್ಕೂಲ್ಗೆ ಮಕ್ಕಳಿಗೆ ಹಾಕಿದ್ರು ಯಾರು ಹೇಳಿಲ್ಲ ಸರ್. ಇವಾಗ ಸಡನ್గా ಮನೆ ಕೊಡ್ತೀರಿ ಅಂದರೆ, ನಿಮ್ಮದು ಇವರಲ್ಲ, ಪಾಕಿಸ್ತಾನ, ಬಾಂಗ್ಲಾದೇಶ ಅಂದರೆ, ನಮ್ಮದು ಬಾಂಗ್ಲಾದೇಶ ಅಂದರೆ ಅಷ್ಟು ಪಾಕಿಸ್ತಾನ ಬಿಟ್ಟು ಯಾಕೆ ಸರ್ ನಮಗೆ ಇಲ್ಲಿ ಬರೋಕು? ಯಾಕೆ ಸರ್ ನಾವು ಬರ್ತೀವಿ? ನಮ್ಮ ಭಾರತ ದೇಶ ಅವರು, ಕರ್ನಾಟಕ ಅವರು ಅಂತಾನೆ ನಾವು ಇಲ್ಲಿದ್ದು. ನಮ್ದು ಆಂಧ್ರನೇ, ಯಾರ್ಯಾರು ಇರುತ್ತಾರೆ. ನಮಗೆ ವರ್ಷಕ್ಕೆ ಒಂದು ಸಲ ಹೋಗ್ತೀವಿ, ಬರ್ತೀವಿ ಅಷ್ಟೇ. ನಮ್ಮದು ಯಾವ ಊರು ಅಂದರೆ ಬೆಂಗಳೂರೇ ಅಂತ ಹೇಳಿದ್ವಿ ನಾವು. ಫುರ್ಪ ಎಲ್ಲ ಬೆಂಗಳೂರದೇ.
ಯಾವೂರಮ್ಮ ನಿಮ್ದಂತೆ ನಮ್ದು ಬೆಂಗಳೂರು. ಇವಾಗ ನಾನು ಮೈಸೂರಿಗೆ ಹೋಗ್ತೀನಿ, ಯಾವೂರಮ್ಮ ನಿಂದಂತೆ ನಾನು ಮೈಸೂರು ಟಿಪ್ಪು ನಗರ ಇಟ್ಕೆ ಫ್ಯಾಕ್ಟ್ರಿ ಅಂತ ನಾನು ಹೇಳ್ತೀನಿ. ನಮ್ಮದು ಮೈಸೂರಲ್ಲಿ ನಾನು 1 ವರ್ಷ ಇದ್ದರೆ ನನಗೆ ಮೈಸೂರು ಅಂತ ಆಗುತ್ತಾ, ಏನಿದಮ್ಮ ನಾನು ಮೈಸೂರ್ದು ಪ್ರೂಫ್ ಅಂತ ನಮ್ಗೆ ಹೇಳ್ತಾರೆ. ತೋರಿಸಿದ್ರೆ ಪ್ರೂಫ್, ಮೈಸೂರು ಬೆಂಗಳೂರ್ದು ಇಟ್ಕೊಂಡು ನೀನು ಮೈಸೂರ್ದು ಅಂತ ಇದೆಯಾ, ಹೋಗಮ್ಮ ನೀನು ಅಂತ ನಮಗೆ ಬೈತಾರೆ ಸರ್. ಇವಾಗ ನಾನು ಆಂಧ್ರಾಗೆ ಹೋಗ್ತೀನಿ, 1 ವರ್ಷ ಇರ್ತೀನಿ. ಯಾವೂರಮ್ಮ ಅಂದರೆ ನಮ್ಗೆ ಆಂಧ್ರನೇ ಸಾರ್ ಅಂದರೆ ಪ್ರೂಫ್ ತೋರಿಸಿರಿ ಅಂದರೆ ನಾನು ಬೆಂಗಳೂರ್ದು ತೋರಿಸಿನಿ, ಕರ್ನಾಟಕ ಇಟ್ಕೊಂಡು ಆಂಧ್ರ ಹೇಳ್ತಾ ಇದ್ದೆಮ್ಮ ನೀನು ಹೋಗಿ ಆಚೆ ಅಂತ ಹೇಳ್ತಾರೆ ಸರ್. ಎಲ್ಲ ಪ್ರೂಫ್ ಬೆಂಗಳೂರ್ದು ಇಟ್ಕೊಂಡು ಬಾಂಗ್ಲಾದೇಶ ಪಾಕಿಸ್ತಾನ ಅಂದರೆ ಹೇಳಿದರೆ ಅವ್ರು ಸುಮ್ಮನೆ ಬಿಡ್ತಾರಾ ಸರ್? ನಮಗೆ ಸರ್ ಇನ್ನೊಂದು ಮಾತಾ ಸರ್, ಅದು ಅಪಾರ್ಟ್ಮೆಂಟ್ ಅಂತ ಇದ್ದಲ್ಲ ಅವರು, ಅಪಾರ್ಟ್ಮೆಂಟ್ ಕೊಡ್ತಾರೆ ಮತ್ತೆ ಕಾಸು ಕೊಡಬೇಕು ಏನೋ, ಅದು ನಮಗೆ ಅದು ಗೊತ್ತಾಗ್ತೇನಲ್ಲ, ಏನೋ ಅಪಾರ್ಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ಹೇಳೇ ಮುಂಚೆನೇ ಇದು ಬಂದಿದ್ದು ಬಾಂಗ್ಲಾದೇಶ, ಮಹಾರಾಷ್ಟ್ರ ಅಂತ, ಪಾಕಿಸ್ತಾನ, UP BP ಅಂತ ಇದೆಲ್ಲ ಬಂದಿದ್ದು, ಅವಾಗ ಮುಂಚೆ ಬಂದಿಲ್ಲ ಸರ್. ಅಂದರೆ ಇವಿಷ್ಟು ಕೂಡ ಈ ಫಕೀರ್ ಲೇಔಟ್ನ ನಿವಾಸಿಯಾಗಿರುವಂಥ ಸಫೂಲಾ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.